ಸಂಪುಟ ರಚನೆಯ ಮೊದಲ ಹಂತ ಮುಗಿತಾ ಇದ್ದಂತೆ ಕಾಂಗ್ರೆಸ್ ಪಾಳೆಯದಲ್ಲಿ ಸಚಿವ ಸ್ಥಾನದ ಬೇಟೆ ಜೋರಾಗಿದೆ. ಮೊದಲ ಪಟ್ಟಿಯಲ್ಲಿ ಅವಕಾಶ ಸಿಗದ ಆಕಾಂಕ್ಷಿಗಳು ಹೈಕಮಾಂಡ್ ಮೇಲೆ ಒತ್ತಡ ಹೇರುವುದಕ್ಕೆ ಶುರು ಮಾಡಿದ್ದಾರೆ. ಕೆಲವರು ನೇರವಾಗಿ ತಮಗೆ ಸಚಿವನಾಗುವ ಅರ್ಹತೆ ಇದೆ ಅಂತ ಹೇಳಿದ್ರೆ, ಇನ್ನು ಕೆಲವರು ಬಂಡಾಯಕ್ಕಿಂತ ಅಸಮಾಧಾನ ಹೆಚ್ಚಿದೆ ಅಂತ ಪರೋಕ್ಷ ಎಚ್ಚರಿಕೆ ನೀಡಿದ್ದಾರೆ. ಡಿಕೆ ಸರ್ಕಾರದಲ್ಲಿ ಮುಂದುವರೆದ ಸಚಿವ ಸ್ಥಾನದ ಲಾಬಿ. ಸಚಿವ ಸ್ಥಾನಕ್ಕಾಗಿ ಶಾಸಕರ ಬೇಡಿಕೆ, ಹಿರಿಯರಿಂದ ಒತ್ತಡ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಮೊದಲ ಹಂತದಲ್ಲಿ 13 ಸಚಿವರು ಅಖಾಡಕ್ಕಿಳಿದಿದ್ದಾರೆ. ಮೊದಲ ಪಟ್ಟಿಯಲ್ಲಿ 13 ಸಚಿವರು ಮಾತ್ರ ಪ್ರಮಾಣ ವಚನ ಸ್ವೀಕರಿಸಿದ್ದು, ಎರಡನೇ ಪಟ್ಟಿಯಲ್ಲಿ ತಮಗೆ ಸಚಿವ ಸ್ಥಾನ ಬೇಕು ಅಂತ ಹಿರಿಯ ಕಿರಿಯ ಶಾಸಕರು ಲಾಬಿ ಶುರು ಮಾಡಿದ್ದಾರೆ. ವಯಸ್ಸಿನ ಆಧಾರ, ಅನುಭವ, ಕೆಲಸ ಕಾರ್ಯಗಳನ್ನ ಆಧಾರವಾಗಿಟ್ಕೊಂಡು ನಮಗೂ ಸಚಿವ ಸ್ಥಾನ ಕೊಡಿ ಅಂತ ಆಕಾಂಕ್ಷಿಗಳು ಕೈ ನಾಯಕರ ಬೆನ್ನು ಬಿದ್ದಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ಮಾತನಾಡಿದ ಶಾಸಕ ಗಣಿಗ ರವಿ, ನಾನು ಮೊದಲ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಕ್ಷೇತ್ರದ ಜನತೆಗೆ ನಾನು ಸಚಿವನಾಗಬೇಕೆಂಬ ಆಸೆ ಇದೆ ಅಂತಿದ್ದಾರೆ. ನಾನು ಮೊದಲ ಬಾರಿ ಗೆದ್ದಿದ್ದೀನಿ. ಎಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ನಮ್ಮ ಎಲ್ಲ ಮುಖಂಡರು, ಎಲ್ಲ ಸಾರ್ವಜನಿಕರಿಗೂ ನಾನು ಸಚಿವನ ಆಗಬೇಕು ಅನ್ನೋ ಒಂದು ಆಸೆ. ಆದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟವ್ರಲ್ಲಿ ನಾನು ಒಬ್ಬ. ಅವರು ಮುಖ್ಯಮಂತ್ರಿ ಆಗಿರೋದು ನಾನೇ ಆದಂಗೆ. ನನ್ನ ಬದಲು ನನ್ನ ಸ್ನೇಹಿತರ 5 ಜನಕ್ಕೆ ಹೊಸಬರಿಗೆ ಮಂತ್ರಿ ಕೊಡಿ ಅಂತ ಮೊದಲೇ ಏನು ಕೇಳಿದ್ವಿ. ಆ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ನಾನು ಇನ್ನೊಂದಷ್ಟು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಕೆಲಸವನ್ನು ಮಾಡ್ತೀನಿ, ಬೇರೆಯವರು ಕೊಡಲಿ. ಇತ್ತ ಮಂತ್ರಿಗಿರಿಗಾಗಿ ಕಾಂಗ್ರೆಸ್ ನಾಯಕರ ಗಮನ ಸೆಳೆದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ, ನನಗೆ ಸಚಿವನಾಗುವ ಎಲ್ಲ ಅರ್ಹತೆಗಳಿದೆ ಅಂದಿದ್ದಲ್ಲದೆ ನಾನು ಫಿಟ್ ಇದ್ದೀನಿ ಅಂತಲೂ ಒತ್ತಿ ಹೇಳಿದ್ದಾರೆ. ನಮ್ಮ ಎಕ್ಸ್ಪೀರಿಯೆನ್ಸು, ಜಾತಿ, ಶ್ರಮ ಇರಬೇಕು, ಜಾತಿ ಇರಬೇಕು, ನಾನು ಎಲ್ಲಾದ್ರೂ ಇದ್ದೀನಿ. ನನ್ನ ವೈಯಕ್ತಿಕವಾದಂಥ ನನ್ನ ಅನಿಸಿಕೆ ಏನಪ್ಪ ಅಂದರೆ, ನಾನು ಎಲ್ಲದರಲ್ಲೂ ಫಿಟ್ ಇದ್ದೀನಿ ಅಂತ ಅನಿಸುತ್ತೆ. ಹೈಕಮಾಂಡ್ ನಿರ್ಧಾರ ಆಯ್ತದೆ, ಅದಕ್ಕೆ ಒಪ್ಕೋತೀನಿ. ನಮ್ಮಲ್ಲಿ ಬಂಡಾಯವಿಲ್ಲ, ಅಸಮಾಧಾನವಿದೆ ಎಂದ ಬಾಲಕೃಷ್ಣ. ಸಚಿವ ಸ್ಥಾನದ ಪೈಪೋಟಿ ಬಗ್ಗೆ ಮಾತನಾಡಿದ ಎಚ್.ಸಿ. ಬಾಲಕೃಷ್ಣ, ಒಳ್ಳೆ ಆಡಳಿತ ಕೊಡುವಂತಹ ಸಚಿವನನ್ನ ಆಯ್ಕೆ ಮಾಡಿ ಎಂದಿದ್ದಾರೆ. ಅಲ್ಲದೆ ನಮ್ಮಲ್ಲಿ ಬಂಡಾಯವಿಲ್ಲ, ಅಸಮಾಧಾನವಿದೆ ಅಂತಲೂ ಹೇಳಿದ್ದಾರೆ. ನಮ್ಗೆ ಎಷ್ಟು ಜನ ಕೊಡ್ತಾರೆ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಒಂದು ಒಳ್ಳೆ ಆಡಳಿತ ಕೊಡ್ತಕ್ಕಂಥ ರೀತಿಯಲ್ಲಿ ಒಳ್ಳೆ ಸಚಿವರನ್ನ ಆಯ್ಕೆ ಮಾಡಿ 28ಕ್ಕೆ ನಮ್ಮ ಸರ್ಕಾರ ಬರೋದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಅದು ಹೈಕಮಾಂಡ್ಗೆ ಬಿಟ್ಟಂಥದ್ದು. ಎಷ್ಟು ಜನ ಕೊಡ್ತಾರೋ, ಇಷ್ಟಕ್ಕೆ ನಿಲ್ಲಿಸ್ತಾರೋ, ಇನ್ನೂ ಹೆಚ್ಚಿಗೆ ಕೊಡ್ತಾರೋ, ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಅದು ಹೈಕಮಾಂಡು ನಮ್ಮಲ್ಲಿ ಶಕ್ತಿಯುತವಾಗಿದೆ, ವಿಚಾರನೂ ಕೂಡ ಗೊತ್ತಿದೆ ಅವ್ರಿಗೆ, ರಾಜ್ಯದ ವಿಚಾರಗಳು ತೀರ್ಮಾನ ತಗೊಂತಾರೆ. ಇರ್ತದೆ, ಎಲ್ಲಿಲ್ಲ ಬಂಡಾಯ, ಅಸಮಾಧಾನ. ಬಂಡಾಯ ಅಂತಕ್ಕಂಥದ್ದಲ್ಲ, ಅಸಮಾಧಾನ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇರ್ತದೆ. ಅದಾಗಲಿಲ್ಲ ಅಂದ ಕ್ಷಣಕ್ಕೆ ಎಲ್ಲ ಮುಗಿದೋಯ್ತಪ್ಪ, ಎಲ್ಲ ಮುಳುಗೋಯ್ತು ಅಂತಕ್ಕಂಥದ್ದು ಭಾವನೆ ಬರೋದು ಬೇಡ. ಮುಂದೆ ಅವಕಾಶಗಳು ಸಿಗ್ತವೆ, ಕಾಯ್ಬೇಕು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಅವ್ರು ಎಷ್ಟು ವರ್ಷ ಕಾಯ್ದ್ರು, ಯಾವ ರೀತಿ ಕಾಯ್ದ್ರು, ಹಂಗೆ ಅವಕಾಶಗಳು ಸಿಗ್ತವೆ. ಮತ್ತು ಜೊತೆಗೆ ರಾಜಕಾರಣದಲ್ಲಿ ಅದೃಷ್ಟನೂ ಕೂಡ ಬೇಕಲ್ವಾ. ಹಾವೇರಿಯಲ್ಲಿ ಇಬ್ಬರು ಶಾಸಕರ ನಡುವೆ ಮಂತ್ರಿಗಿರಿ ವಾಗ್ಯುದ್ಧ. ಇತ್ತ ಹಾವೇರಿಯಲ್ಲಿ ಇಬ್ಬರು ಕಾಂಗ್ರೆಸ್ ಶಾಸಕರ ನಡುವೆ ಮಂತ್ರಿಗಿರಿ ಫೈಟ್ ಜೋರಾಗಿದೆ. ಸಚಿವ ಸ್ಥಾನಕ್ಕಾಗಿ ಬ್ಯಾಡಗಿ ಶಾಸಕ ಹಾಗೂ ಹಾನಗಲ್ ಶಾಸಕರ ಕಸರತ್ತು ಜೋರಾಗಿದೆ. ಶಿವಣ್ಣಗೆ ವಯಸ್ಸಾಗಿದೆ, ಅದಕ್ಕೆ ತಮ್ಮನ್ನ ಮಂತ್ರಿ ಮಾಡಿ ಅಂದಿಲ್ಲ ಅಂತ ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದ್ರು. ಇದರಿಂದ ಸಿಡಿಮಿಡಿಗೊಂಡ ಶಾಸಕ ಬಸವರಾಜ್ ಶಿವಣ್ಣ, ಶಾಸಕ ಶ್ರೀನಿವಾಸ್ ಮಾನೆ ಜಾಣ, ಮೇಧಾವಿ ಇದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಬುದ್ಧಿವಂತಿಕೆ ಒಳಗೆ, ಅನುಭವದೊಳಗೆ ನನಗಿಂತ ಒಟ್ಟು ಸೀನಿಯರ್ ಆಗ್ತಾರೆ ಅವರು. ನಾವು ಮಬ್ಬ ಮಂದಿ, ಹಳ್ಳಿ ಮಂದಿ, ಹಿಂಗಾಗಿ ನಮಗೂ ಅವ್ರಿಗೂ ಒಟ್ಟು ಫರ್ಕ್ ಆಕೈತಿ. ಅವ್ರು ಬುದ್ಧಿವಂತರು, ಅವರು ಅನುಭವಿಸ್ತರು. ಅವ್ರು ಅನುಭವಿಸ್ತಕ್ಕ ಬುದ್ಧಿವಂತಿಕೆಗೆ ನಮ್ಮನ್ನು ಅವ್ರನ್ನ ಕಂಪೇರ್ ಮಾಡೋಕ್ಕಾಗೋದಲ್ಲ. ನಾನೇನು ಅವ್ಗೇನು ಕೊಡಬೇಕಾಗ, ಅವ್ಗೇನು ಆಗ್ಬೇಡ ಅಂತೇಳಿ ನಾವು 3 ಮಂದಿ ಅದಾವೆ. ನನಗೆ ಕೊಟ್ಟರು ಸಂತೋಷ, ರುದ್ರಪ್ಪ ಲಮಾಣಿಗೆ ಕೊಟ್ಟರು ಸಂತೋಷ, ಶ್ರೀನಿವಾಸ್ ಮಾನೆ ಕೊಟ್ಟರು ಸಂತೋಷ, ಜಿಲ್ಲಾಕ್ಕೊಬ್ರಿಗೆ ಯಾರಿಗಾರ ಕೊಡ್ಲಿಪ್ಪ ಅಂತ ನಮ್ಮದು ಒತ್ತಡ ಅಷ್ಟೆ. ಜಮೀರ್ ಅಹಮದ್ಗೆ ಎರಡನೇ ಅವಕಾಶ ಕೊಡಬೇಕು. ಜಮೀರ್ ಅಹಮದ್ ಪರ ಶಾಸಕ ರಂಗನಾಥ್ ಬ್ಯಾಟಿಂಗ್. ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನ ಕಳೆದುಕೊಂಡಿರುವ ಜಮೀರ್ ಅಹಮದ್ ಪರ ಶಾಸಕ ಡಾಕ್ಟರ್ ರಂಗನಾಥ್ ಬ್ಯಾಟ್ ಬೀಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ರಂಗನಾಥ್, ಜಮೀರ್ ಅವರಿಗೆ ಎರಡನೇ ಅವಕಾಶ ಕೊಡಬೇಕು, ಕೆಲವು ಸಮಯದಲ್ಲಿ ಕೆಲ ತಪ್ಪುಗಳು ಆಗುತ್ತೆ ಅಂದಿದ್ದಾರೆ. ಜಮೀರ್ ಅವರು ನಾನು ತಿಳಿದಂತೆ
ನನ್ನ ಭಾಳ ದೊಡ್ಡ ನಾನು ಒಬ್ಬ ಅಭಿಮಾನಿ ಅಂತಲೇ ಹೇಳ್ಬೋದು ಸಮೀರ್ ಅವ್ರ ಬಗ್ಗೆ. ನಾನು ಇವತ್ತಿನ ದಿನ ನಮ್ಮ ಸರ್ಕಾರಕ್ಕೆ ಅವರನ್ನು ಸಂಪುಟ ಸಚಿವನಾಗಿ ನೋಡಲಿಕ್ಕೆ ಆಸೆ ಪಟ್ಟಿದ್ದೇನೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ವರಿಷ್ಠರು ಅದರ ಒಂದು ನಿರ್ಧಾರವನ್ನು ತೆಗೆದುಕೊತಾರೆ. ನಂದು ಸಹಮತ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮೊದಲ ಪಟ್ಟಿಯಲ್ಲಿ ಸಚಿವರ ಅಸಮಾಧಾನ, ಬಂಡಾಯ ಶಮನ ಆಗ್ತಿದ್ದಂತೆ ಎರಡನೇ ಪಟ್ಟಿಯಲ್ಲಿ ತಮಗೆ ಅವಕಾಶ ಕೊಡಬೇಕು ಅಂತ ಆಕಾಂಕ್ಷಿಗಳು ಬೇಡಿಕೆ ಇಡ್ತಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ತಲೆನೋವು ತಂದಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.